ಇನ್ನು ಕೇರಳದ ಕೊಟ್ಟಿಯೂರಿನಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಿರುವಂತಹ ಆರೋಪ ಏನು ಕೇಳಿ ಬಂದಿತ್ತು. ಅದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಕೊಡ್ತಿರುವಂತಹ ಉತ್ತರ ಇದು. ನಾವು ಯಾವುದೇ ಮಹಿಳೆಯರಿಗೆ ಅಪಮಾನವನ್ನ ಮಾಡಿಲ್ಲ, ಸುಮ್ಮನೆ ನಮ್ಮ ವಿರುದ್ಧ ಅಪಪ್ರಚಾರವನ್ನ ಹರಡ್ತಾ ಇದ್ದಾರೆ, ಹಬ್ಬಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ಗೆ ಕೊಟ್ಟಿಯೂರು ದೇವಸ್ಥಾನದ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಗೋಕುಲ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಿಷ್ಟು ಬೇಡಿಕೆ ಈ ಕ್ಷೇತ್ರಕ್ಕೆ ಹೆಚ್ಚಾಗಿ ಬರೋಕೆ ಕಾರಣ ಏನು? ನ್ಯೂಸ್ ಫಸ್ಟ್ ತನ್ನ ಗ್ರೌಂಡ್ ರಿಪೋರ್ಟ್ನಲ್ಲಿ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಕೇರಳದ ಸುಪ್ರಸಿದ್ಧ ಕೊಟ್ಟಿಯೂರು ಕ್ಷೇತ್ರದಿಂದಾನೇ ನ್ಯೂಸ್ ಫಸ್ಟ್ ಈ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೋಸ್ಕರ ಕೊಡ್ತಾ ಇದೆ. ಸೊ ಇದು ಕೇರಳದ ಕೊಟ್ಟಿಯೂರು ಪುಣ್ಯಕ್ಷೇತ್ರದ ಒಂದು ಗ್ರೌಂಡ್ ರಿಪೋರ್ಟ್. ಕನ್ನಡಿಗರಿಗೆ ಅಪಮಾನ ಮಾಡಲಾಗ್ತಾ ಇದೆ, ಅವರ ಮೇಲೆ ದಬ್ಬಾಳಿಕೆ ಮಾಡಲಾಗ್ತಾ ಇದೆ, ಎಲ್ಲ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ದೇವಸ್ಥಾನದ ಇಒ ಕೊಡ್ತಿರುವಂತಹ ಉತ್ತರ. ದೈವ ಸ್ಥಳ ಆದಂತಹ ಕೇರಳದ ಕೊಟ್ಟೂರಿನಲ್ಲಿ ಸದ್ಯ ಕನ್ನಡಿಗರ ಭಕ್ತರ ಮೇಲೆ ಹಲ್ಲೆ ಮಾಡಲಾಗಿದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಸದ್ಯ ಈಗ ಕೇರಳದ ಕೊಟ್ಟೂರಿಗೆ ಆಗಮಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಅತಿ ಹೆಚ್ಚು ಬೀಳ್ತಿರುವಂತಹ ಮಳೆಯ ನಡುವೆಯೂ ಕೂಡ ಸಾಕಷ್ಟು ಮಂದಿ ಭಕ್ತರು ಈ ಒಂದು ಕೊಟ್ಟೂರಿಗೆ ಆಗಮಿಸಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ, ಅಂದರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಲೆ ಅಂದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಆಗಮಿಸಿದ್ದಾರೆ. ಸಹಸ್ರ ಮಂದಿ ಇಲ್ಲಿಗೆ ಆಗಮಿಸಿದ್ದಾರೆ. ಕೇವಲ ವೀಕೆಂಡ್ ಮಾತ್ರ ಅಲ್ಲ, ವಾರಾಂತ್ಯದ ದಿನಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ರೀತಿಯ ಟ್ರಾಫಿಕ್ ಜಾಮ್ ರೀತಿಯ ಸಮಸ್ಯೆ ಎದುರಾಗಿದೆ. ಸರತಿ ಸಾಲಿನಲ್ಲಿ ಬಂದರೆ ಯಾವುದೇ ಸಮಸ್ಯೆ ಉದ್ಭವಿಸಲ್ಲ, ಆದರೆ ಸರತಿ ಸಾಲನ್ನ ಬಿಟ್ಟು ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಎಕ್ಸಿಟ್ ಗೇಟು. ಈ ಒಂದು ಎಕ್ಸಿಟ್ ಗೇಟ್ನಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆ ಸಾಕಷ್ಟು ತೊಂದರೆಗಳು ಎದುರಾಗ್ತಿದೆ. ಪ್ರಮುಖವಾಗಿ ಈ ಒಂದು ಎಕ್ಸಿಟ್ ಗೇಟ್ಗೆ ಬರುವಂತಹ ಭಕ್ತರು ಇಲ್ಲಿ ಅನ್ನ ಸಂತರ್ಪಣೆಯ ಚೀಟಿಯನ್ನು ತೆಗೆದುಕೊಂಡ್ರೆ ನಾವು ನೇರವಾಗಿ ದರ್ಶನವನ್ನು ಮಾಡ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿಗೆ ಬರುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರೆ. ಆದರೆ ಈಗ ಅನ್ನ ಸಂತರ್ಪಣೆ ಚೀಟಿಯನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಕಾರಣ, ಕಳೆದ 2 ದಿನಗಳ ಹಿಂದೆ ಈ ಒಂದು ಸ್ಥಳದಲ್ಲಿಯೇ ಮಹಿಳೆಯರ ಮೇಲೆ ಕಾಲಿಂದ ನೀರನ್ನ ಸ್ವಯಂ ಸೇವಕರು ಎರಚಿದ್ರು ಅನ್ನೋ ಗಂಭೀರ ಆರೋಪ ಇತ್ತು. ಆ ಕಾರಣಕ್ಕಾಗಿ ಈ ಸ್ಥಳಕ್ಕೆ ಯಾರು ಬರಬೇಡಿ, ಅಂದರೆ ಎಕ್ಸಿಟ್ ಗೇಟ್ಗೆ ಯಾರು ಬರಬೇಡಿ ಅಂತ ಹೇಳಿ ಆಡಳಿತ ಮಂಡಳಿಯವರು ಪರಪರಿಯಾಗಿ ಮನವಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಇದರ ಜೊತೆಗೆ ಮಳೆಯ ನಡುವೆಯೂ ಕೂಡ ಈಗಾಗಲೇ ಲಕ್ಷಾಂತರ ಮಂದಿ ಭಕ್ತರು ಕೊಟ್ಟಿಯೂರಿಗೆ ಆಗಮಿಸಿದ್ದಾರೆ. ಕೊಟ್ಟಿಯೂರಿಗೆ ಆಗಮಿಸಿ ಶಿವನ ದರ್ಶನವನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಎಕ್ಸಿಟ್ ಗೇಟ್ನಲ್ಲಿ ಬರುವಂತಹ ಬಹುತೇಕ ಭಕ್ತರು ಈ ಒಂದು ಅಂದರೆ ಮತ್ತೊಂದು ದ್ವಾರ, ಅಂದರೆ ಎಕ್ಸಿಟ್ ದ್ವಾರದ ಮೂಲಕ ನುಗ್ಲಿಕ್ಕೆ ಯತ್ನ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿಯೇ ಅಲ್ಲಿ ಗಲಾಟೆ, ನೂಕುನುಗ್ಗಲುಗಳು ಆಗ್ತಿರೋದು. ಇನ್ನು ನೀವು ಸರತಿ ಸಾಲನ್ನ ಗಮನಿಸ್ತಿರ್ಬೋದು. ಇವತ್ತು ಮಂಗಳವಾರ ಆದರೂ ಕೂಡ ಸಾಕಷ್ಟು ಮಂದಿ ಭಕ್ತರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಈ ಕಾರಣಕ್ಕಾಗಿಯೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ, ಅಂದರೆ ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಸರತಿ ಸಾಲಿನಲ್ಲಿ ಭಕ್ತರು ನಿಂತಿರುವಂಥ ದೃಶ್ಯವನ್ನು ಗಮನಿಸ್ಬೋದು. ಸುಮಾರು 6 ರಿಂದ 7 ಗಂಟೆಗಳ ಕಾಲ ಇವರು ಕಾದು ನಿಂತರೆ ಶಿವನ ದರ್ಶನವನ್ನು ಪಡೆದುಕೊಳ್ಬೋದು. ಆ ಕಾರಣಕ್ಕಾಗಿಯೇ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಮಾಡಲಿಕ್ಕಾಗಿ ಈ ಅಕ್ಕರೆ ಕೊಟ್ಟೂರಿಗೆ ಬಂದಿದ್ದಾರೆ. ಈ ಕೊಟ್ಟೂರಿನಲ್ಲಿ ಸದ್ಯ ಈಗ ಟ್ರಾಫಿಕ್ ಜಾಮ್ ರೀತಿಯ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ, ಕೊಟ್ಟಿಯೂರು. ಜೋರು ಮಳೆ ನಡುವೆಯೂ ಕೂಡ ಕೇರಳದ ಕೊಟ್ಟಿಯೂರಿನಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸದ್ಯ ಕೊಟ್ಟೂರಿಗೆ ನ್ಯೂಸ್ ಫಸ್ಟ್ ತಂಡ ಆಗಮಿಸಿದೆ. ಇಲ್ಲಿನ ಭಕ್ತರ ಅಳಲನ್ನ ಆಲಿಸ್ಲಿಕ್ಕಾಗಿ ಬಂದಿರುವಂತಹ ತಂಡದ ಎದುರು ಭಕ್ತರು ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಹೋಗೋಣ. ಸರ್, ಈಗ ಎಲ್ಲಿಂದ ಬಂದಿದ್ದೀರಿ? ದರ್ಶನ ಆಯ್ತಾ? ಹೇಗಾಯ್ತು ಸರ್? ಸರ್, ನಾವು KR ನಗರದಿಂದ ಬಂದಿದ್ದೀವಿ, ಮೈಸೂರು ಡಿಸ್ಟಿಕ್ಕು. ಈಗ ಬಂದಿದ್ದೀವಿ, ಇನ್ನೂ ದರ್ಶನ ಆಗಿಲ್ಲ, ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಹೆಂಗೆ ಸರ್ ವ್ಯವಸ್ಥೆ ಎಲ್ಲ ಹೆಂಗಿದೆ? ಸರ್, ನಾವು ಇಲ್ಲಿ ನಮಗೆ ದಾರಿ ಗೊತ್ತಿಲ್ಲ ಕರೆಕ್ಟಾಗಿ,
ಕಟ್ ರೋಟಲ್ಲಿ ಬಂದಿದ್ದೀವಿ ಈಗ ನಾವು. ಇನ್ನು ಇಲ್ಲಿ ಲೈನಿಗೆ ಸೇರ್ಕೋಬೇಕು, ಇನ್ನೂ ಸೇರ್ಕೊಂಡಿಲ್ಲ. ಆನೆ ಬರುತ್ತೆ. ಸರ್ ಹೇಳಿ, ನೀವು ಎಲ್ಲಿಂದ ಬಂದಿರೋದು, ಹೇಗೆ ಸರ್? ನಾವು ಕ್ಯಾನಗರಿಂದನೇ ಬಂದಿರೋದು. ಇವಾಗ ದರ್ಶನಕ್ಕೆ ಕಾಗ್ತಾ ಇದೀವಿ. ಆನೆ ಬರುತ್ತೆ ಅಂತ ಹೇಳಿದ್ದಾರೆ, ಇನ್ನೊಂದು ಅರ್ಧ ಗಂಟೆ, ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ನೋಡಿದ್ರಿ ಸರ್, ಮಹಿಳೆಯರಿಗೆ ಒಂದು ಸ್ವಲ್ಪ ಅಸಾಲ್ಟ್ ಮಾಡೋಂಥದ್ದು, ಕಾಲಲ್ಲಿ ನೀರೊಂದು ಒದೆಯೋದು ಭಕ್ತರಿಗೆ, ಈ ಥರದ್ದೆಲ್ಲ ಬೆಳವಣಿಗೆಗಳಾಗ್ತಿದ್ವು. ಕರ್ನಾಟಕದಲ್ಲಿ ಬರಬೇಡಿ ಅಂತ ಹೇಳಿ ಅವರು ಪರಿಪರಿಯಾಗಿ ಬೇಡ ಅಂತ ಕೆಲಸಕ್ಕೆ ಮುಂದಾಗಿದ್ರು. ಬಟ್ ಅದ್ರ ನಡುವೆ ಕೂಡ ಭಕ್ತರಾಗಿ ನೀವು ಬಂದಿದ್ರಿ. ಈಗ ವ್ಯವಸ್ಥೆ ಹೇಗಿದೆ ಸರ್? ಸರ್, ವೀಕೆಂಡಲ್ಲಿ ವ್ಯವಸ್ಥೆ ಜೋರಾಗಿತ್ತೇನೋ, ಬಟ್ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಫ್ರೀಯಾಗಿ ಐತೆ. ದರ್ಶನಕ್ಕೆ ಏನು ತೊಂದರೆ ಆಯ್ತಿಲ್ಲ, ದರ್ಶನ ಆರಾಮಾಗಿ ಆಗಿದೆ. ಈಗ ಆನೆ ರೌಂಡ್ಸ್ ಮಾಡ್ತಾರಂತೆ. ಆನೆ ಆಶೀರ್ವಾದ ಇದ್ರೆ ಖಂಡಿತ ನಮ್ಗಾಗುತ್ತೆ. ಸುಮಾರು ಜನ ಕ್ಯಾನ್ಸಲ್ ಆಗೋ ಕೂಡ ಇದ್ರು. ಎಲ್ಲ ನಾವು ಲೇಡೀಸ್ ಟೀಮ್ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಹಿಂದಿನ ದಿನ ಎಲ್ಲ ಅಯ್ಯೋ ಹೋಗೋದು ಬೇಡ, ಮಳೆ ಇದೆ, ತುಂಬಾ ಅವಮಾನ ಮಾಡ್ತಾರಂತೆ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವ್ ಹೇಳಿದ್ವಿ, ದೇವರು ನಮ್ಮನ್ನು ಕರ್ಸ್ಕೋಬೇಕು, ನಮ್ಮನ್ನ ಭಗವಂತ ದರ್ಶನ ಮಾಡಬೇಕು, ನಾವೇನಾದ್ರು ಭಗವಂತ ದರ್ಶನ ಮಾಡಬೇಕು ಅಂತ ಏನೋ ಹಣೆಯಲ್ಲಿ ಬರ್ದಿದ್ರೆ ಹಾಗೆ ಆಗುತ್ತೆ ಅಂತೇಳಿ ನಮ್ಮ ಅಕ್ಕ ನಾವೆಲ್ಲ ಮಾತಾಡ್ಕೊಂಡ್ವಿ. ಇಲ್ಲ ಒಂದೇ ಮನಸ್ಸಿಂದ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಹೋಗೋಣ, ಎಲ್ಲ ಟೀಮ್ ಅಂದ್ರೆ ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ, ಟೀಮ್ ಮಾಡ್ಕೊಂಡು ಬಂದ್ವಿ. ಸೊ ತುಂಬಾ ಖುಷಿ ಆಯ್ತು ಸರ್. ನಾವು ಈ ತರ ದರ್ಶನ ಆಗುತ್ತೆ ಅಂದ್ರೆ 2 minutes ಅಲ್ಲಿ ದರ್ಶನ ಆಯ್ತು ಅಂದ್ರೆ ನೀವು ನಮ್ತರ ಹೇಳ್ಬೇಕು ಗೊತ್ತಿಲ್ಲ. ಅಂದ್ರೆ 1000 ರೂಪೀಸ್ಗೆ ಹೋದ್ವಿ, 2 minutes ಅಲ್ಲಿ ದರ್ಶನ ಆಯ್ತು. ತುಂಬಾ ಚೆನ್ನಾಗಾಯ್ತು. 5 minutes ದೇವ್ರನ್ನ ನಿಜವಾಗ್ಲೂ ಖುಷಿ ನೋಡಿದ್ವಿ. ದೇವರು ನಿಮ್ಗೆ ಆಶೀರ್ವಾದ ಮಾಡೋದು ಏನೋ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟು ಬೇಗ ದರ್ಶನ ಆಗಿದೆ ಅಂದ್ರೆ ನಿಜಕ್ಕೂ ತುಂಬಾ ಖುಷಿ ಅನಿಸ್ತು ನಮ್ಗೆ. ಈಗ ಮಹಿಳೆಯರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋದು ಆ ಥರದ್ದು ಏನಾದ್ರು ನಡೀತಾ ಈಗ? ಇಲ್ಲ ಖಂಡಿತ. ನಾವು ಕೆಲವೆಲ್ಲ ನ್ಯೂಸ್ ನೋಡ್ಬಿಟ್ಟು ಗೊಂದಲಕ್ಕೀಡಾಗಿದ್ವಿ. ಅಯ್ಯೋ ಇದೆಲ್ಲ ನ್ಯೂಸ್ ನೋಡ್ತಾ ಇದ್ವಲ್ಲ, ಏನು ಮಾಡೋದು, ಬರೋದಾ ಬೇಡವಾ, ಗೊಂದಲ ಆಗಿತ್ತು. ಬಟ್ ಧೈರ್ಯ ಮಾಡಿ ಬಂದ್ವಿ. ನಾವು ನೋಡಲೇಬೇಕು, ಶಿವನ ದರ್ಶನ ಮಾಡಲೇಬೇಕು ಅಂತ. ಯಾಕೆಂದರೆ ಮೈಸೂರಿನಲ್ಲೂ ಕೆಲವ್ರು ಕೇಳಿದಾಗ ಕೆಲವರು ಈ ಥರ ತುಂಬ ಕ್ರೌಡ್ ಇದೆ ಅಂತ ಹೇಳ್ತಿದ್ರು, ಕೆಲವರು ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಿದ್ರು. ಹಾಗಾಗಿ ನಾವು ಒಂದೇ ಮನಸ್ಸಿಂದ ಹೊರಡೋಣ, ಶಿವನ ದರ್ಶನ ಮಾಡಲೇಬೇಕು ಅಂತ ಬಂದ್ವಿ. ಈ ಆ ಒಂದು ರೀತಿಯ ಯಾವ ಘಟನೆಗಳು ನಮ್ಮ ಗಮನಕ್ಕೆ ಬರಲಿಲ್ಲ. ಆರಾಮಾಗಿ ದರ್ಶನ ಮಾಡಿದ್ವಿ. ಆ ಭಗವಂತನ ಆಶೀರ್ವಾದ ನಮ್ಮ ಮೇಲಿತ್ತು ಅಂತ ಅನ್ಸುತ್ತೆ. ಏನಾದ್ರು ಅಪಮಾನಿಸೋದೇನಾದ್ರು ನೀವು ಕಂಡ್ರೆ? ಖಂಡಿತ ಏನೂ ನೋಡಲಿಲ್ಲ. ನಾವು ಯಾರೂ ಕನ್ನಡಿಗರನ್ನ ಯಾರೂ ಅವಮಾನಿಸಲಿಲ್ಲ, ಏನೂ ಇಲ್ಲ. ಸಂತೋಷದಿಂದ ಖುಷಿಯಿಂದ ನಾವು ಎಲ್ಲರೂ ದರ್ಶನ ಮಾಡ್ಕೊಂಡಿದ್ದೀವಿ. ನೆಮ್ಮದಿ ಆಯಿತು. ಮೇಡಮ್, ದರ್ಶನ ಮಾಡಿದ್ರೆ ಹೇಗನ್ನಿಸ್ತು? ತುಂಬ ಚೆನ್ನಾಗಾಯಿತು ಸರ್. ನಾವು ಯಾಕೆಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ನಾವು ದರ್ಶನ. ಯಾಕೆಂದರೆ 2 days ಬ್ಯಾಕು ಎಲ್ಲ ಹೊಳೆ ಸೈಡಿಂದ ಬಂದ್ಬಿಟ್ಟು ಇಲ್ಲಿಂದಾನೇ ನೋಡಿದ್ವಿ. ಐ ಥಿಂಕ್ ಅಷ್ಟೇ ಸಾಕಾಗುತ್ತೆ. ಕಾಣಿಸ್ತಿದ್ದಾರೆ ದೇವರು. ಒಳಗೋಗಿ ನೋಡೋದು ಇಲ್ಲಿ ನೋಡೋಕೆ ಅಷ್ಟು ವ್ಯತ್ಯಾಸ ಇಲ್ಲ. ಅಲ್ಲಿ ತುಂಬಾ ಕ್ರೌಡೆಡ್ ಇದೆ, ಇಲ್ಲಿಂದಾನೇ ಚೆನ್ನಾಗಿ ಕಾಣಿಸ್ತಿದೆ. ಮೊನ್ನೆ ಕರ್ನಾಟಕದ ಒಂದಷ್ಟು ಭಕ್ತರ ಮೇಲೆ ಹಲ್ಲೆ ಆಗುವಂತ ಕೆಲಸಗಳು ಕೂಡ ಆಗಿದ್ದು, ಹೆಣ್ಮಕ್ಳುಗಳ ಮೇಲೆ ಎಲ್ಲ ಅಸಾಲ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತಿನ ಬೆಳವಣಿಗೆ ಹೇಗೆ ಅನಿಸ್ತಿದೆ ನೀವು ನೋಡಿದ್ರಲ್ಲ? ಇವತ್ತು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ, ನನ್ನ ಅಮ್ಮ ಅತ್ತೆ ಎಲ್ಲ ಇದ್ದೀವಿ. ಹಂಗೆಲ್ಲ ಏನೂ ಅನಿಸಿಲ್ಲ, ಅಷ್ಟು ಕ್ರೌಡೆಡು ಅನಿಸಿಲ್ಲ ನಮಗೆ. ನಾವು ಬಂದ ರೂಟಿಂದ ಇಟ್ ವಾಸ್ ಸೇಫ್ ಆ್ಯಂಡ್ ಐ ಥಿಂಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸಿಗೆ ಚೆನ್ನಾಗಿದೆ. ಸೊ ಬಂದಿದ್ದು ಖುಷಿನೇ ಆಯಿತು. ಇದಿಷ್ಟು ಕರ್ನಾಟಕದ ಭಕ್ತರ ಮಾತು. ಸದ್ಯ ಮೊನ್ನೆಯ ದೃಶ್ಯಾವಳಿಗಳು ಸದ್ಯ ಇವತ್ತಿಗಿಲ್ಲ. ಮೊನ್ನೆ ವೀಕೆಂಡ್ ಇದ್ದ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಶ್ ಇತ್ತು. ಆದರೆ ಇವತ್ತು ವಾರಾಂತ್ಯ ದಿನಗಳಾಗಿ ಆ ಸಂದರ್ಭಗಳಲ್ಲಿ ಆ ರೀತಿ ಇರ್ತವೆ. ಹಿಂದಿನ ದಿನಗಳಲ್ಲಿ ನಾರ್ಮಲ್ ಆಗಿರುತ್ತೆ. ನಾವು ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಒಂದಷ್ಟು ಭಕ್ತರು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ, ಕೊಟ್ಟಿಯೂರು. ಕೊಟ್ಟೂರಿನಲ್ಲಿ ಶಿವನನ್ನ ಆರಾಧಿಸಲಿಕ್ಕಾಗಿ ಬೇರೆ ಬೇರೆ ರಾಜ್ಯದಿಂದ ಸಾಕಷ್ಟು ಮಂದಿ ಭಕ್ತರು ಬರ್ತಿದ್ದಾರೆ. ಇದರ ನಡುವೆ ಕರ್ನಾಟಕದಿಂದ ಬಂದಂತಹ ಭಕ್ತರ ಮೇಲೆ ಇಲ್ಲಿ ಒಂದಷ್ಟು ಹಲ್ಲೆಗಳಾಗ್ತಿದೆ, ಕರ್ನಾಟಕ ಭಕ್ತರನ್ನ ಅಪಮಾನಿಸಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕೊಟ್ಟಿಯೂರು ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೇವಸ್ಥಾನಕ್ಕೆ ಯಾವ ಭಾಗದಿಂದ ಭಕ್ತರು ಬರ್ತಿದ್ದಾರೆ ಸರ್? ದೇವಸ್ಥಾನದಿಂದ ತುಂಬ ಜನ ಬರ್ತಾ ಇದ್ದಾರೆ. ಇವಾಗ ಮುಂದೆ 2 ದಿನ ಮುಂದೆ ಇಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಏನಂದರೆ ಇಲ್ಲಿ ರಿಚುವಲ್ಸು ಫಾಲೋ ಮಾಡಬೇಕು. ಇದು ದೇವಸ್ಥಾನ, ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲೇ ಕ್ಯೂವಲ್ಲಿ ಬರುವಾಗ ಡೈರೆಕ್ಷನ್ಸ್ ಬೋರ್ಡ್ಸ್ ಇದೆ. ಆ ಬೋರ್ಡ್ಸ್ ಯಾರು ನೋಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿದರೆ ಅದು ಕೇಳಲ್ಲ. ಇಲ್ಲಿ ರಿಚುವಲ್ಸು ಫಾಲೋ ಮಾಡೋದಕ್ಕೆ ಎಲ್ಲ ಕಡೆ ಬರೆದಾಡೆ, ಅದು ಯಾರು ಫಾಲೋ ಮಾಡಲ್ಲ. ಇಲ್ಲಿ ಬಂದುಬಿಟ್ಟು ಪೂಜಾ ನಡೆಯುವಾಗ ಎಲ್ಲರಿಗೂ ದರ್ಶನ ಸಿಗುತ್ತೆ. ಪೂಜಾ ಕಂಪ್ಲೀಟ್ ಆಗಿದ್ದರೆ ಏನು ಮಾಡ್ತೀರಾ? ಅವರು ಆಚೆ ಹೋಗ್ಬೇಕು ಅಲ್ವಾ? ಎಲ್ಲ ಕಡೆ ಅಷ್ಟೇನಲ್ವಾ? ದರ್ಶನ ಮುಗಿದ ಮೇಲೆ ಆಚೆ ಹೋಗಲೇಬೇಕು. ಇಲ್ಲಿ 10:30 ಆಯಿತು. ಆವತ್ತು ಜಗಳ ಆಗಿದೆ. ಏನಂದರೆ ಭಕ್ತಜನಗಳು ಎಲ್ಲರೂ ನೀರಲ್ಲಿ ಹೋಗಿದ್ರೆ ಅವ್ರಿಗೆ ತುಂಬ ಟೈಮು ಹೇಳ್ಬಿಟ್ಟಿದ್ದಾರೆ, ನೀವು ಆಚೆ ಹೋಗು ಅಂತ. ಯಾರು ಆಚೆ ಹೋಗೋಕ್ಕೆ ರೆಸ್ಪೆಕ್ಟೇ ಮಾಡಿಲ್ಲ ಯಾರ ಜೊತೆ.
ವಾಲಂಟಿಯರ್ಸ್ಗೆ ಎಲ್ಲರೂ ಟೆಂಪರ್ರಿನೇ. ಅವ್ರಿಗೆ ಹೇಳಿದ್ದೆ ನೀವು ಅವರೇ ಕರ್ಕೊಂಡು ಹೋಗಿ ಆಚೆ ಹೋಗಿ ಅಂತ. ಇವರು ಯಾರು ಏನು ಕೇಳಲ್ಲ. ಆವಾಗ ಏನು ಮಾಡ್ತೀರಾ? ಇಲ್ಲಿ ಎಲ್ಲ ಕ್ಲೋಸ್ ಮಾಡಬೇಕಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲಿ ಎಲ್ಲಿ ದೇವಸ್ಥಾನಗಳಿಲ್ಲೂ ಟೈಮ್ ಇದೆಯಲ್ಲ, ಆ ಟೈಮು ಕ್ಲೋಸ್ ಆದಮೇಲೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟು ಜನ ಬಂದರೂ ಕೂಡ ಶಬರಿಮಲೆ ಎಷ್ಟು ಜನ ಬಂದರೂ ಕೂಡ ನೀವು ದರ್ಶನ ಮಾಡೋಕ್ಕೆ ವೆಯ್ಟ್ ಮಾಡಲೇಬೇಕು ನಾಳೆಗೆ. ಅದು ಮಾಡೋಕ್ಕಾಗಲ್ಲ ನಮಗೆ. ನಾವು ಅಲ್ಲಿಂದ ಬಂದಿರೋದು ಇಲ್ಲಿಂದ ಬಂದಿರೋದು, ಅದಕ್ಕೆ ನೀವು ದರ್ಶನ ಕೊಡಲೇಬೇಕು ಅಂತ ಹೇಳಿಬಿಟ್ರೆ ನಾವೇನು ಮಾಡ್ತೀರಾ? ಆ ಥರ ಮಾಡಿದರೆ ನಾವಾಗೇನು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅವರು ಏನೋ ಅದು ಒಬ್ಬೆ ಮಾಡಿಲ್ಲ ಅಂತ. ಅದಕ್ಕೆ ನಾವಿಗೆ ಏನು ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಆಚೆ ಹೋಗು ಅಂತ ತುಂಬ ಟೈಮು ಹೇಳಿದೆ ಅವ್ರಿಗೆ, ಅದು ಕೇಳಿಸ್ತಾ ಇಲ್ಲ. ಮತ್ತು ಏನು ಹಾಕಬೇಕು? ಅಲ್ಲೇ ಸ್ವಲ್ಪ ತಳ್ಳಬೇಕು. ಅವರ ತಳ್ಳುವಾಗ ಅವರು ಹಿಂಗೆ ವೈಲೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಬಂದರೆ ನಾವೇನು ಮಾಡ್ತೀರಾ? ಇಲ್ಲಿ ಜಾಗನೇ ಇಲ್ಲ, ನೀವು ನೋಡಿದೆಯಲ್ಲ, ಜಾಗನೇ ಕಡಿಮೆ. ಅಲ್ಲಿ ಜಾಸ್ತಿ ಜನಗೆ ಇಳಿಸ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲರಿಗೂ ಗೊತ್ತು. ಮತ್ತು ಸುಮ್ಮನೆ ನನಗೆ ದರ್ಶನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರಾ? ಬಟ್ ನೀವು ಸೌಜನ್ಯದಿಂದ ವರ್ತಿಸ್ಬೋದಿತ್ತು, ನೀವು ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದ್ರಿ ಅಂತ ಸರ್. ಹಾಗೆ ಏನು ಮಾಡಿಲ್ಲ, ಅದೆಲ್ಲ ಸುಳ್ಳೆ. ಅವ್ರಿಗೆ ಎಲ್ಲರೂ ವಿಡಿಯೋ ತಗೊಂಡಿದ್ದಾರೆ, ಎಲ್ಲರೂ ಬಂದ್ಬಿಟ್ಟು ವಿಡಿಯೋ ತಗೊಂಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿರೋದ ವಾಲಂಟಿಯರ್ಸ್ ಜೊತೆ ಯಾರ ಜೊತೆನೂ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಅದು ತಗೊಳ್ಳೋಕ್ಕೆ ಯಾರು ಹೋಗಿರಲಿಲ್ಲ. ಅದಕ್ಕೆ ಒನ್ ಸೈಡೆಡ್ ವಿಡಿಯೋ ತಗೊಂಡು ಎಲ್ಲರೂ ಸ್ಪ್ರೆಡ್ ಮಾಡಿದ್ದಾರೆ. ಅದೇ ಸರ್, ನಿಮ್ಮ ಸಿಬ್ಬಂದಿಗಳು ಕ್ರೂರತ್ವವಾಗಿ ಅಂದರೆ ಕೆಟ್ಟಾಗಿ ವರ್ತಿಸಿದ್ರು ಭಕ್ತರ ಮೇಲೆ ಅಂತ ಹೇಳಿದ್ರು. ಇಲ್ಲ, ಹಂಗೆ ಹೇಳೋದೇನೆ ತಪ್ಪು, ಸುಳ್ಳು ಹೇಳ್ತಾರದು. ಇದು ಏನಂದರೆ ಅವ್ರಿಗೆ ಎಷ್ಟು ಸಲ ಹೇಳಿದ್ದೆ ಹತ್ರ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹೋಗಿ ಅಂತ ತುಂಬ ಸಲ ಹೇಳಿದ್ದೆ ಅವ್ರಿಗೆ, ಅವರು ಹೋಗ್ತಾ ಇಲ್ಲ. ಏನು ಮಾಡ್ತೀರಾ? ಪೊಲೀಸ್ ಏನು ಮಾಡ್ತೀರಾ ಹೇಳು? ನಿಮ್ಮ ಕಡೆಯಿಂದ ಬಂದಿರೋವರು, ನಿಮ್ಮ ಕಡೆ ನಾವು ಬಂದರೆ ಈ ಥರ ಮಾಡಿದರೆ ಪೊಲೀಸ್ ಏನು ಮಾಡ್ತೀರಾ? ಆಚೆ ಹೋಗೋಕೆ ಹೇಳ್ತಾರೆ. ಹೇಳಿದರೆ ಅದು ಒಬೆ ಮಾಡಿಲ್ಲ ಅಂದರೆ ಏನು ಮಾಡ್ತೀರಾ? ತಳ್ತಾರೆ. ಅದು ಮಾಡುವಾಗ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡ್ತೀರಾ? ಜಗಳ ಹಾಕಿ ಬಂದಿರ್ತೀರಾ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ಕಾಲಿಂದ ನೀವು ನೀರನ್ನ ಒದ್ರಲ್ಲ ಸರ್, ಅದು ಮಹಿಳೆಯರ ಮೇಲೆಲ್ಲ ಎರ್ಚೋದು ಒದಿಯೋದು ಅದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಮಹಿಳೆಯರ ಮೇಲೆ ಏನು ಮಾಡಿಲ್ಲ. ಅವರು ಇಲ್ಲಿ ಇಲ್ಲಿ ಹುಡುಗಿಯರಿಲ್ಲ, ವಾಲಂಟಿಯರ್ಸು ಹುಡುಗಿಯರು ತಿರುವಂಜರ ಅಂದರೆ ಹೋಳಿ ಪಾಂಡ್, ಅಲ್ಲಿ ಒಳಗಡೆ ಅವ್ರಿಗೆ ಕೆಲಸ ಇಲ್ಲ, ಯಾರೂ ಮಾಡೋದಿಲ್ಲ. ಏನು ಮಾಡ್ತೀರಾ? ಇದರಲ್ಲಿ ಶರ್ಟ್ ರಿಮೂವ್ ಮಾಡಿಬಿಟ್ಟು ಯಾರು ಪೊಲೀಸು ಇಲ್ಲಿ ಕೆಲಸ ಮಾಡೋದಿಲ್ಲ. ಆವಾಗ ಅವ್ರಿಗೆ ಹೇಳಿದೆ ನೀವು ಹೋಗು ಅಂತ. ಅವರೇ ಟಚ್ ಮಾಡಿದರೆ ಏನು ಮಾಡ್ತೀರಾ? ಅವರು ಬೇರೆ ಹೋಗುತ್ತಲ್ಲ, ಟಚ್ ಮಾಡೋಕ್ಕಾಗೋದಿಲ್ಲ. ನೀವು ಟಚ್ ಮಾಡಿ ಅಂತ ಹೇಳ್ತಾರೆ ಅವರು. ನೋಡೋಣ ಅಂತ ಆ ಥರ ಹೇಳ್ಬಿಟ್ರೆ ನಾವೇನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತಾ? ಇಲ್ಲ. ಒಂಚೂರು ಸೌಜನ್ಯದಿಂದ ವರ್ತಿಸ್ಬೋದಿತ್ತು ಅಂತ ಸರ್. ಹಾಫ್ ಆನ್ ಅವರು ವೆಯ್ಟ್ ಮಾಡಿದೆ. ದರ್ಶನ ಆದಮೇಲೆ ಮುಗಿಸ್ಮೇಲೆ ದೇವಸ್ಥಾನ ಕ್ಲೋಸ್ ಆದಮೇಲೆ ಹಾಫ್ ಆನ್ ಅವರು ಅವ್ರ ಜೊತೆ ಇತ್ತು. ನೀವು ಹೋಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದೆ. ಕನ್ನಡ ಗೊತ್ತಿರೋವರೆಲ್ಲ ಹೇಳಿದೆ ಅವ್ರಿಗೆ, ಹೋಗ್ತಾನೆ ಇಲ್ಲ. ಏನು ಮಾಡ್ತೀರಾ ನಾವು? ಅದೇ ಇಲ್ಲಿ ಬರುವಾಗ ಡೈರೆಕ್ಷನ್ಸ್ ಬೋರ್ಡು ತುಂಬ ಇದೆ. ಮೊಬೈಲ್ ತಗೋಬಾರ್ದು ಅಂತ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ಟೆ ಹಾಕ್ಬಾರ್ದು ಅಂತ ಇದೆ, ಎಲ್ಲ ನಾವು ಬರೆದಿಲ್ಲ. ಆಮೇಲೆ ಅದು ಒಬ್ಬೆ ಮಾಡಬೇಕಲ್ಲ. ಯಾಕೆ ಸರ್ ಇಷ್ಟೊಂದು ಕ್ರೌಡ್ ಆಗ್ತಿದೆ ಬರ್ತಾ? ಈ ಕ್ಷೇತ್ರ ದೇವಸ್ಥಾನ ಅಂದರೆ ತುಂಬ ಆಚಾರ ಅನುಷ್ಠಾನಗಳು ಇದೆ. ಇದು ಯಾರಿಗೂ ಹೇಳೋಕ್ಕಾಗಲ್ಲ. ಇಷ್ಟು ಹಿಂದೂ ಕನ್ಸೋಲ್ಟೇಷನ್ ಕಾಸ್ಟು ಎಲ್ಲರೂ ಒಟ್ಟಿಗೆ ಬರೋದು ಬೇರೆ ದೇವಸ್ಥಾನ ಹೋಗೋದೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.